ನಮ್ಮಮ್ಮನ ಮದುವೆನ ನಾನು ನೆನೆಸ್ಬಿಡ್ತೀನಾ? ಹಂಗೇನಾರ ಆದರೆ ನಾನು ಸತ್ತೋಗ್ತೀನಿ. ನೀ ನನ್ನ ಮಗಳಾಗಿ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊತೀಯ, ಅದೇ ಥರ ನಾನು ನಮ್ಮಮ್ಮನ ಅಷ್ಟು ಚೆನ್ನಾಗಿ ನೋಡ್ಕೊಬೇಕಲ್ವಾ? ನೋಡ್ಕೊತೀನಿ. ಮದುವೆ ಮುಗಿಯೋರ್ಗೂ ಮಾತ್ರ ಅಲ್ಲ, ನೀನು ಯಾವಾಗ ನೀನೇ ಬಾಯಿ ಬಿಡು ಅಂತೀಯ ಆವಾಗೇ ಈ ವಿಷಯನ ಬಾಯಿ ಬಿಡ್ತೀನಿ. ರತ್ನ ಕಡೆ ನೀನು ರತ್ನ. ಓ, ತಿಪ್ಪೆಗೆ ಬಿದ್ದಿರೋ ರತ್ನನಾ? ನನ್ನ ಮಗಳು ಬರ್ತಾ ಇದ್ದಾಳೆ, ನೀನೇ ತಿನ್ನು. ಪಾರು ಅವ್ರು ನಮ್ಮ ಚಿಕ್ಕಮ್ಮ ಅಲ್ವಾ? ಅಮ್ಮ ಇಲ್ಲೇನು ಮಾಡ್ತಿದ್ಯಾ? ಓ, ಈ ಹುಡುಗಿ ಇಲ್ಲೂ ಬಂದ್ಬಿಟ್ಲಾ? ಈ ಹುಡುಗಿನ ಬೈತಿದ್ದೆ, ಇವಾಗ ನೋಡ್ರಿ ಊಟ ಮಾಡಿಸ್ತಿದ್ಯಾ? ನಾನೆಲ್ಲೇ ಊಟ ಬಡಿಸ್ತಾ ಇದ್ದೀನಿ, ಊಟ ಬಡಿಸ್ತಿದ್ದೆ ಅಷ್ಟೇ. ಪಾಪ ಯಾವುದೋ ಅನಾಥ ಮಗು ಅಂತ ಕಣೆ, ಅಯ್ಯೋ ಅನ್ನಿಸ್ತು. ಸರಿ ಬಾ, ಅಲ್ಲೆಲ್ಲರೂ ಫೋಟೋ ತೆಗೆಸ್ಕೊಳ್ಳೋಕೆ ಕರೀತಾ ಇದ್ದಾರೆ. ಬರ್ತೀನಿ ನಡಿ. ಫ್ಯಾಮಿಲಿ ಫೋಟೋ ಕಣಮ್ಮ, ಬಾರಮ್ಮ. ನಮ್ಮ ಫ್ಯಾಮಿಲಿಗಿಂತ ನಿಂಗೆ ಹುಡುಗಿನೇ ಮುಖ್ಯ ಆದ್ಲಾ? ಅವಳು ತಿನ್ಕೋತಾಳೆ, ನೀನು ಬಾ. ಬರ್ತೀನಿ ನಡಿಯೇ. ಬಂದವರೆಲ್ಲ ಪ್ರೆಸೆಂಟೇಷನ್ ಕೊಟ್ಟರೆ ಯಾರ್ಯಾರ ಕೈಗೂ ಕೊಡಬೇಡ, ನನ್ನ ಕೈಗೆ ಕೊಡು, ಇಲ್ಲದ್ರೆ ನಮ್ಮ ಮನೆಯವ್ರ ಕೈಗೆ ಕೊಡು. ಹಾಂ, ಬಂದವರೆಲ್ಲ ಅವ್ರಿಗೆ ಕೊಟ್ಬಿಟ್ಟು ಹೋಗ್ತಾ ಇದಾರಲ್ಲಪ್ಪ. ನಮ್ಮ ಕಡೆಯವರು ಬಂದಿದ್ದಾರೆ, ಪುಕ್ಸಟ್ಟೆ ಗ್ರೂಪ್ ಫೋಟೋ ತೆಗೆಸ್ಕೊಂಡು ಬಿಟ್ಟಿ ಊಟ ಬಾರಿಸ್ಕೊಂಡು ಹೋಗಕ್ಕೆ. ವೇಸ್ಟ್ ಬಾಡಿಗಳು. ಒಂದು ಕವರ್ ಬಂದಿದೆ, ಒಂದು 4 ದಿನದ ಖರ್ಚಿಗೆ ಏನು ತೊಂದರೆ ಇಲ್ಲ. ₹50. ಇವ್ರ ಮನೆ ಅನ್ನ ಎಲ್ಲ ನಾಯಿ ತಿಂದು ಖಾಲಿ ಆಗ ಇಷ್ಟು ದೊಡ್ಡ ಮದುವೆಗೆ ಇಡೀ ಫ್ಯಾಮಿಲಿನ ಕರ್ಕೊಂಬಂದು ₹50 ಕೊಟ್ಟಿದ್ದ. ಅವನು ಚಿಕ್ಕ ಮಗ ಒಬ್ಬನೇ ₹500 ಖಾಲಿ ಮಾಡ್ತಾನೆ. ರಂಗ, ಈ ಫ್ಯಾಮಿಲಿ ಊಟಕ್ಕೆ ಕೂತ್ಕೊಳ್ಳೋಕೆ ಮೊದಲೇ ಊಟ ಎಲ್ಲ ಖಾಲಿ ಆಗ್ಲಪ್ಪ, ನನ್ನ ರಿಕ್ವೆಸ್ಟು.